ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಜಿಲ್ಲಾ ಕೇಂದ್ರವನ್ನಾಗಿ ಘೋಷಿಸಲು ಮಾರ್ಚ್ 31ಕ್ಕೆ ಕರವೇ ಕನ್ನಡ ಸೇನೆಯಿಂದ ಧರಣಿ ಸತ್ಯಾಗ್ರಹ. ಉಮೇಶ್ ಗೌಡ. ಗ್ರಂಥಾಲಯಗಳು ಕೇವಲ ಪುಸ್ತಕಗಳ ಸಂಗ್ರಹಾಲಯಗಳಲ್ಲ, ಅವು ಜ್ಞಾನದ ಕೇಂದ್ರಗಳು. ಸೋಮಶೇಖರ್ ಎಸ್ ಹೆಳವರ್. ಕನ್ನಾರಿ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ. ಕೆಆರ್ಎಸ್ ಪಕ್ಷದಿಂದ ಅಬಕಾರಿ ನಿರೀಕ್ಷಕರಿಗೆ ಮನವಿ. ರಾಮನವಮಿ ನಿಮಿತ್ತ ಬ್ರಾಹ್ಮಣರ ಓಣಿಯ ಶ್ರೀರಾಮ ಮಂದಿರದಲ್ಲಿ ಓಕುಳಿ ಸಂಭ್ರಮ. ತಿಪ್ಪೆ ಗೊಬ್ಬರ ತುಂಬಿದ ಟ್ರ್ಯಾಕ್ಟರ್ ಕೆರೆಗೆ ಉರುಳಿ ಬಿದ್ದು 2 ಯುವಕರು ದಾರುಣ ಸಾವು. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ವತಿಯಿಂದ ಮಾರ್ಚ್ 31ರಂದು ಸಿಂಧನೂರು ಜಿಲ್ಲಾ ಕೇಂದ್ರವನ್ನಾಗಿ ಘೋಷಿಸಲು ನಗರದ ತಹಸೀಲ್ ಕಚೇರಿಯ ಮುಂದೆ 1 ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ಕಾರ್ಯಾಧ್ಯಕ್ಷ ಉಮೇಶ್ ಗೌಡ ಅರಳಳ್ಳಿ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸಿಂಧನೂರು ಜಿಲ್ಲೆಯಾಗಲು ಆಡಳಿತಾತ್ಮಕ ಮತ್ತು ಭೌಗೋಳಿಕ ದೃಷ್ಟಿಯಿಂದ ಸೂಕ್ತ ಮತ್ತು ಯೋಗ್ಯವಾಗಿದೆ. ಭತ್ತದ ಕಣಜ, ಏಷ್ಯಾದಲ್ಲೇ ಹೆಚ್ಚು ಟ್ರ್ಯಾಕ್ಟರ್ ಮಾರಾಟವಾಗುವ ಪ್ರದೇಶ, ವಿವಿಧ ಜನ ಸಮುದಾಯಗಳಿಂದ ಕೂಡಿದ ಮತ್ತು ವಿಶಿಷ್ಟ ಸಂಸ್ಕೃತಿಯನ್ನು ಮೇಳೈಸಿದ ಸಿಂಧನೂರು ನಗರ ಮಿನಿ ಇಂಡಿಯಾ ಎಂದೇ ಬಿಂಬಿತವಾಗಿದೆ. ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಅಭಿವೃದ್ಧಿ ಪಥದತ್ತ ಸಾಗಿರುವ ಸಿಂಧನೂರು ಜಿಲ್ಲಾ ಕೇಂದ್ರವನ್ನಾಗಿ ಮಾಡಿದರೆ ಈ ಭಾಗದ ಅಭಿವೃದ್ಧಿಗೆ ಇನ್ನಷ್ಟು ವೇಗವೂ ದೊರೆಯುತ್ತದೆ. ದಕ್ಷಿಣ ಕರ್ನಾಟಕದ ಭಾಗಗಳಲ್ಲಿ ಪ್ರತಿ 50 ಕಿಲೋಮೀಟರ್ ಅಂತರದಲ್ಲಿ ಜಿಲ್ಲೆಗಳನ್ನು ಸಂಪರ್ಕಿಸಬಹುದು. ಮಂಡ್ಯ, ಮೈಸೂರು, ರಾಮನಗರ ಇನ್ನಿತರೆ ಜಿಲ್ಲೆಗಳನ್ನು ಗಮನಿಸಬಹುದು. ಆದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರತಿ ಜಿಲ್ಲಾ ಕೇಂದ್ರಗಳು 150ರಿಂದ 200 ಕಿಲೋಮೀಟರ್ ಅಂತರದಲ್ಲಿವೆ. 1996ರಲ್ಲಿ ರಚನೆಯಾದ ಗದ್ದಿಗೌಡರ ಸಮಿತಿಯಲ್ಲಿ ಜಿಲ್ಲಾ ಕೇಂದ್ರವಾಗಲು ಇರಬೇಕಾದ ಅರ್ಹತೆಗಳು, ಜಿಲ್ಲಾಧಿಕಾರಿಗಳ ಕಾರ್ಯನಿರ್ವಹಣೆಯ ಮಾನದಂಡ ಹಾಗೂ ಕ್ಷೇತ್ರದ ಕೊನೆಯ ಹಳ್ಳಿಗಳಿಗೆ ಪ್ರಯಾಣದ ಮೂಲಕ ತಲುಪುವ ಅಂತರ ಹೀಗೆ ಹಲವು ವಿಶೇಷ ಅಂಶಗಳನ್ನು ಪರಿಗಣಿಸಲಾಗಿದೆ. ರಾಯಚೂರಿನಿಂದ ಜಿಲ್ಲಾಧಿಕಾರಿಗಳು ಮುಕುಂದ ಗ್ರಾಮಕ್ಕೆ ತಲುಪಬೇಕೆಂದರೆ 140 ಕಿಲೋಮೀಟರ್ ಕ್ರಮಿಸಬೇಕಾಗುತ್ತದೆ. ಅಷ್ಟೇ ಅಲ್ಲದೆ ಮಸ್ಕಿ ಪಟ್ಟಣವು ಕೂಡ 140 ಕಿಲೋಮೀಟರ್ ಅಂತರದಲ್ಲಿದೆ. ಇದರಿಂದ ಜಿಲ್ಲಾಧಿಕಾರಿಗಳು 100 ತಾಸಿನ ಕಾರ್ಯನಿರ್ವಹಣೆಯ ಅವಧಿಯಲ್ಲಿ 50% ಮಾತ್ರ ಬರೀ ಪ್ರಯಾಣಕ್ಕೆ ಬಳಕೆಯಾದರೆ ಅಭಿವೃದ್ಧಿ ಅಸಾಧ್ಯದ ಮಾತಾಗಿದೆ. ಹಾಗಾಗಿ ಸಿಂಧನೂರು ಜಿಲ್ಲೆ ರಚನೆಯಾದರೆ ಇಂತಹ ಹಲವಾರು ಸಮಸ್ಯೆಗಳಿಂದ ಬಗೆಹರಿಯಲಿವೆ. ಸಿಂಧನೂರಿನಲ್ಲಿ 42ಕ್ಕೂ ಹೆಚ್ಚು ಕಾಲೇಜುಗಳಿವೆ. 25,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಭ್ಯಾಸ ಮಾಡುತ್ತಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಿಂಧನೂರು ನಗರವು ಶೈಕ್ಷಣಿಕ ಹಬ್ ಎಂದೇ ಪರಿವರ್ತನೆಯಾಗಿದೆ. ವಾಣಿಜ್ಯ ಕ್ಷೇತ್ರದಲ್ಲಿ ಅದರಲ್ಲಿ ಟ್ರ್ಯಾಕ್ಟರ್ ಮಾರಾಟ, ಆಟೋಮೊಬೈಲ್, ಭತ್ತದ ಮಾರುಕಟ್ಟೆ ಸೇರಿದಂತೆ ಇನ್ನಿತರೆ ಹಲವು ವ್ಯಾಪಾರ ವಾಣಿಜ್ಯ ಕ್ಷೇತ್ರದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿದೆ ನಿಜ. ಆದರೆ ಜನಸಂಖ್ಯೆಗೆ ಅನುಗುಣವಾಗಿ ಮೂಲ ಸೌಕರ್ಯವನ್ನು ಒದಗಿಸುವ ನಿಟ್ಟಿನಲ್ಲಿ ಸರ್ಕಾರದಿಂದ ಪರಿಣಾಮಕಾರಿ ಕೆಲಸಗಳಾಗುತ್ತಿಲ್ಲ. ಸಿಂಧನೂರು ಜಿಲ್ಲೆಯಾದರೆ ಜಿಲ್ಲಾಸ್ಪತ್ರೆ, RTO ಕಚೇರಿ, ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು ಸೇರಿದಂತೆ ಜಿಲ್ಲಾ ಮಟ್ಟದ ಕಚೇರಿಗಳ ಸ್ಥಾಪನೆಯಿಂದ ನಮ್ಮ ಸುತ್ತಮುತ್ತಲಿನ ತಾಲೂಕು ಕೇಂದ್ರಗಳಿಗೆ ಮತ್ತು ಗ್ರಾಮೀಣ ಪ್ರದೇಶದ ಜನರಿಗೆ ಸರ್ಕಾರದ ಸೇವೆಗಳನ್ನು ಒದಗಿಸಲು ಬಹಳಷ್ಟು ಅನುಕೂಲದ ಜೊತೆಗೆ ತುರ್ತು ಸಂದರ್ಭದಲ್ಲಿ ಜನರು ಚಿಕಿತ್ಸೆಗಾಗಿ ಬಳ್ಳಾರಿ ವಿಮ್ಸ್ ಅಥವಾ ರಾಯಚೂರಿನ ರಿಮ್ಸ್ ಆಸ್ಪತ್ರೆಗೆ ರೋಗಿಗಳು ಅಲೆದಾಡುವುದು ತಪ್ಪುತ್ತದೆ. ರಾಜ್ಯ ಸರ್ಕಾರ ಸಂಬಂಧಿಸಿದ ಇಲಾಖೆಯಿಂದ ವರದಿ ತರಿಸಿಕೊಂಡು ಶೀಘ್ರ ಸಚಿವ ಸಂಪುಟ ಸಭೆ ಕರೆದು ಸಿಂಧನೂರನ್ನು ಜಿಲ್ಲಾ ಕೇಂದ್ರವನ್ನಾಗಿ ಘೋಷಿಸಬೇಕು ಮತ್ತು ಜಿಲ್ಲಾ ಕಚೇರಿಗಳ ಸ್ಥಾಪನೆಗೆ ಆ ಮೂಲಕ ಆದೇಶ ಹೊರಡಿಸಬೇಕು ಎಂದು ಈ ಮೂಲಕ ನಮ್ಮ ಸಂಘಟನೆ ಮನವಿ ಮಾಡುತ್ತದೆ. ಕಲ್ಯಾಣ ಕರ್ನಾಟಕ ಪ್ರದೇಶದ ಸಿಂಧನೂರು ಭಾಗದ ಜನರಿಗೆ ಸುಲಭವಾಗಿ ಮತ್ತು ಸರಳವಾಗಿ ಆಡಳಿತ ಸೇವೆ ಒದಗಿಸಲು ಜಿಲ್ಲಾ ಕೇಂದ್ರ ರಚನೆ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಆದ್ಯತೆ ನೀಡಬೇಕು. ಮಾರ್ಚ್ 31ರಂದು ಹಮ್ಮಿಕೊಂಡಿರುವ ಸಾಂಕೇತಿಕ 1 ದಿನದ ಧರಣಿ ಸತ್ಯಾಗ್ರಹವನ್ನು ಯಶಸ್ವಿಗೊಳಿಸಲು ಮುಖಂಡರು, ಹೋರಾಟಗಾರರು, ಸಾರ್ವಜನಿಕರು, ಸಂಘಟನೆಗಳು, ಚುನಾಯಿತ ಜನಪ್ರತಿನಿಧಿಗಳು ಸಂಪೂರ್ಣವಾಗಿ ಬೆಂಬಲಿಸಬೇಕು ಎಂದು ಮನವಿ ಮಾಡಿಕೊಡುತ್ತೇವೆ ಎಂದರು. ಈ ವೇಳೆ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಪರಶುರಾಮ್, ಜಿಲ್ಲಾ ಉಪಾಧ್ಯಕ್ಷರಾದ ರಾಘವೇಂದ್ರ ಕಂಟಿ, ರಾಘವೇಂದ್ರ ಪ್ರಿ, ನಗರ ಘಟಕ ಅಧ್ಯಕ್ಷ ದಾವುಲ್ ಸಾಬ್ ದೊಡ್ಡಮನಿ, ಮೆಹಬೂಬ್ ಸಾಬ್ ಮುಳ್ಳೂರ್, ಗಣಿ ಸಾಬ್, ಜಾಫರ್, ಮೆಹಬೂಬ್ ಸೇರಿದಂತೆ ಅನೇಕ ಸಂಘಟನೆಯ ಮುಖಂಡರಿದ್ದರು. ಜಿಲ್ಲೆ ಆಗಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಮೀಟಿಂಗ್ಗಳಾಗಿದ್ದಾವೆ, ಎಲ್ಲ ಆಗಿದ್ದಾವೆ. ಅದರ ಜೊತೆಯಲ್ಲಿ ನಮ್ಮ ಕನ್ನಡ ಪರ ಸಂಘಟನೆ ಸಾಂಕೇತಿಕವಾಗಿ ಕರ್ನಾಟಕ ರಕ್ಷಣಾ ಕನ್ನಡ ಸೇನೆ ವತಿಯಿಂದ 1 ದಿನ ಸಾಂಕೇತಿಕ ಧರಣಿ. ಅದಾದ ನಂತರ ಆ ದಿನ ಎಲ್ಲ ಸಿಂಧನೂರಿನಲ್ಲಿರುವಂಥ MLAಗಳು, ರಾಜಕೀಯ ವ್ಯಕ್ತಿಗಳು, MLC ಅವರು, ಮಾಜಿ MLAಗಳು, ಮಾಜಿ MP ಗಳು ಎಲ್ಲರನ್ನೂ ಮತ್ತು
ಜಿಲ್ಲಾ ಉಸ್ತುವಾರಿ ಅವ್ರನ್ನೂ ಸಹ ಆ ದಿನ ಭಾಗಿಯಾಗುವಂತೆ ನಾವು ನಮ್ಮ ಮುಖಾಂತರ ಅವರಿಗೆ ತಿಳಿಸ್ತಾ ಇದ್ದೀವಿ. ಯಾಕೆಂದರೆ ನಾವು ಒಬ್ಬರೇ ಮಾಡೋದಕ್ಕಿಂತ ಎಲ್ಲರೂ ಇದರಲ್ಲಿ ಸಾರ್ವಜನಿಕರು ಮತ್ತು ಎಲ್ಲ ವಿವಿಧ ಸಂಸ್ಥೆಯವರು, ಕನ್ನಡ ಪರ, ಪ್ರಗತಿಪರ, ದಲಿತ ಪರ ಎಲ್ಲ ಸಂಘಟನೆಗಳು ಆ ದಿನ ನಮಗೆ ಸಪೋರ್ಟ್ ಮಾಡಬೇಕು. ಅತಿ ಹೆಚ್ಚು ಇನ್ನೂ ಹೆಚ್ಚಿಂದ ಏನಂದರೆ ನೀವುಗಳು ಹೆಚ್ಚಿಗೆ ಮೇನಿಗೆ ನಾವೇನು ಹೋರಾಟ ಮಾಡ್ತೀವಿ ಅಂದರೆ ನಮ್ಮ ಜೊತೆಯಲ್ಲಿ ನೀವು ಭಾಗಿಯಾದರೆ ಮಾತ್ರ ನಮ್ಮ ಸಿಂಧನೂರು ಜಿಲ್ಲೆ ಆಗೋದಕ್ಕೆ ಸಾಧ್ಯ. ಹಾಗಾಗಿ ತಾವುಗಳೆಲ್ಲರೂ ಮತ್ತು ವಿವಿಧ ಅಂಗಡಿ ಮಾಲೀಕರಾಗಿರಲಿ, ಇನ್ನೊಂದು ಶಾಲಾ ಕಾಲೇಜು ಅಧ್ಯಕ್ಷರು, ಒಕ್ಕೂಟದ ಅಧ್ಯಕ್ಷರುಗಳು, ವ್ಯಾಪಾರಸ್ಥರು ಎಲ್ಲರೂ ಬಂದು ಆ ದಿನ ಬೆಂಬಲ ಕೊಡಬೇಕು ಅಂತ ತಿಳಿಸ್ತಾ ಇದ್ದೀವಿ. ಸ್ಪರ್ಧಾತ್ಮಕ ಯುಗದಲ್ಲಿ ಗ್ರಂಥಾಲಯ ಮಹತ್ವ ಬಹಳಷ್ಟಿದೆ. ಗ್ರಂಥಾಲಯಗಳು ಕೇವಲ ಪುಸ್ತಕಗಳ ಸಂಗ್ರಹಾಲಯಗಳಲ್ಲ, ಅವು ಜ್ಞಾನದ ಕೇಂದ್ರಗಳಾಗಿ ಮತ್ತು ವ್ಯಕ್ತಿತ್ವ ವಿಕಸನದ ವೇದಿಕೆಗಳಾಗಿ ಅತಿ ಹೆಚ್ಚು ಮಹತ್ವ ಪಡೆದಿವೆ. ಇಂದಿನ ವೇಗದ ಜಗತ್ತಿನಲ್ಲಿ ನಿಖರವಾದ ಮಾಹಿತಿ ಬಹಳ ಮುಖ್ಯ. ಗ್ರಂಥಾಲಯಗಳು ಸಂಶೋಧಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅಧಿಕೃತ ಮತ್ತು ವಿಶ್ವಾಸಾರ್ಹ ಮಾಹಿತಿ ಮೂಲಗಳು ಒದಗಿಸುತ್ತವೆ ಎಂದು ಸೋಮಶೇಖರ್ ಎಸ್ ಹೆಳವರ್ ಹೇಳಿದರು. ತುರ್ವಿಹಾಳ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ IQAC ಗ್ರಂಥಾಲಯ ಮತ್ತು ವಾಚನಾಲಯ ವಿಭಾಗದಿಂದ ಸ್ಪರ್ಧಾತ್ಮಕ ಯುಗದಲ್ಲಿ ಗ್ರಂಥಾಲಯ ಮಹತ್ವದ ಕುರಿತು ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳ ಆಗಮಿಸಿದ ಗ್ರಂಥಾಲಯದ ಸಹಾಯಕ ಅಧಿಕಾರಿಯಾದ ಸೋಮಶೇಖರ್ ಎಸ್ ಹೆಳವರ್ ಅವರು ಮಾತನಾಡುತ್ತಾ UPSC, KPSC, ಬ್ಯಾಂಕಿಂಗ್ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವ ಅಭ್ಯರ್ಥಿಗಳಿಗೆ ಗ್ರಂಥಾಲಯಗಳು ವರದಾನವಾಗಿವೆ. ಇಲ್ಲಿ ಲಭ್ಯವಿರುವ ದಿನಪತ್ರಿಕೆಗಳು, ನಿಯತಕಾಲಿಕೆಗಳು ಮತ್ತು ಹಳೆಯ ಪ್ರಶ್ನೆ ಪತ್ರಿಕೆಗಳು ಪರೀಕ್ಷಾ ತಯಾರಿಕೆಗೆ ಪೂರಕವಾಗಿವೆ ಹಾಗೂ ಸಂಪನ್ಮೂಲಗಳ ಲಭ್ಯತೆ, ಬೆಲೆ ಬಾಳುವ ಪುಸ್ತಕಗಳು ಮತ್ತು ಉಲ್ಲೇಖ ಗ್ರಂಥಗಳನ್ನು ಖರೀದಿಸಲು ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಗ್ರಂಥಾಲಯಗಳು ಕಡಿಮೆ ವೆಚ್ಚದಲ್ಲಿ ಅಥವಾ ಉಚಿತವಾಗಿ ಜ್ಞಾನವನ್ನು ಪಡೆಯಲು ನೆರವಾಗುತ್ತವೆ. ಸ್ಪರ್ಧಾತ್ಮಕ ಯುಗದಲ್ಲಿ ಗೊಂದಲವಿಲ್ಲದ ಅಧ್ಯಯನ ಅಗತ್ಯ. ಗ್ರಂಥಾಲಯಗಳು ಒದಗಿಸುವ ಶಾಂತ ವಾತಾವರಣವು ಓದುಗರ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಆಧುನಿಕ ಗ್ರಂಥಾಲಯಗಳು ಈ ಪುಸ್ತಕಗಳು ಮತ್ತು ಈ ಜರ್ನಲ್ಗಳನ್ನು ಒದಗಿಸುವ ಮೂಲಕ ಡಿಜಿಟಲ್ ಯುಗಕ್ಕೆ ತಕ್ಕಂತೆ ಬದಲಾಗುತ್ತಿವೆ. ಒಟ್ಟಾರೆಯಾಗಿ ಹೇಳುವುದಾದರೆ ಗ್ರಂಥಗಳಿಲ್ಲದ ಕೋಣೆ ಆತ್ಮವಿಲ್ಲದ ದೇಹವಿದ್ದಂತೆ. ನಿರಂತರ ಕಲಿಕೆ ಮತ್ತು ಜ್ಞಾನಾರ್ಜನೆ ಇಂದಿನ ಸ್ಪರ್ಧೆಯ ನಡುವೆ ಯಶಸ್ಸು ಕಾಣಲು ಅನಿವಾರ್ಯವಾಗಿದ್ದು ಅದಕ್ಕೆ ಗ್ರಂಥಾಲಯಗಳೇ ಮೂಲಾಧಾರ ಎಂದರು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಾಂಶುಪಾಲರಾದ ಡಾಕ್ಟರ್ ಕೆ ಖಾದರ್ ಭಾಷೆ ಅವರು, ವಿದ್ಯಾರ್ಥಿಗಳು ದಿನಪತ್ರಿಕೆಗಳನ್ನು ಓದುವುದನ್ನು ರೂಢಿಸಿಕೊಳ್ಳಬೇಕು. ನಾವು ಉದ್ಘಾಟನೆ ಮಾಡಿದಾಗ ಹೊರಬಂದ ಮ್ಯಾಗ್ಜಿನ್ಗಳು, ಪತ್ರಿಕೆಗಳು ಕೇವಲ ತೋರಿಸಲಿಕ್ಕಲ್ಲ, ಬದಲಾಗಿ ಇಷ್ಟೆಲ್ಲ ಮ್ಯಾಗ್ಜಿನ್ಗಳು, ದಿನಪತ್ರಿಕೆಗಳು ನಮ್ಮ ಕಾಲೇಜಿನಲ್ಲಿ ಲಭ್ಯವಿವೆ. ಇವುಗಳ ಬಳಕೆಯಿಂದ ಜ್ಞಾನ ಹೆಚ್ಚಿಸಿಕೊಳ್ಳಬೇಕು. ನೀವೆಲ್ಲ ಸ್ಪರ್ಧಾತ್ಮಕ ಯುಗದಲ್ಲಿದ್ದೀರಿ, ಸದಾ ಕ್ರಿಯಾಶೀಲರಾಗಿರಬೇಕು. ನಮ್ಮ ಹಿರಿಯರು ಓದಿಗಾಗಿ ಪಟ್ಟ ಕಷ್ಟ ನಮಗಿಲ್ಲ, ನಮಗೆ ಎಲ್ಲ ಲಭ್ಯವಿದೆ, ಬಳಸಿಕೊಳ್ಳಬೇಕು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಾಕೇಶ್ ಗ್ರಂಥಪಾಲಕರು ವಹಿಸಿದ್ದರು. ಅತಿಥಿಗಳಾಗಿ ಡಾಕ್ಟರ್ ವೆಂಕಟರಮಣ, ಡಾಕ್ಟರ್ ಚನ್ನಬಸವ ಸೇರಿದಂತೆ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿಗಳು ಇದ್ದರು. ತಾಲೂಕಿನ ಕನ್ನಾರಿ ಗ್ರಾಮದಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟವನ್ನು ತಡೆಯುವಂತೆ ಒತ್ತಾಯಿಸಿ ಗ್ರಾಮದ ಮಹಿಳೆಯರು ಮತ್ತು ಯುವಕರು ಜೊತೆಗೆ KRS ಪಕ್ಷದ ವತಿಯಿಂದ ಅಬಕಾರಿ ನಿರೀಕ್ಷಕರಿಗೆ ಕನ್ನಾರಿ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ನಿಷೇಧಿಸುವಂತೆ ಆಗ್ರಹಿಸಿ ಮನವಿ ಪತ್ರ ಸಲ್ಲಿಸಲಾಯಿತು. KRS ಪಕ್ಷದ ಮುಖಂಡ ನಿರ್ಪಾದಿ ಕೆ ಗೋಮರ್ಶಿ ಮಾತನಾಡಿ, ಕನ್ನಾರಿ ಗ್ರಾಮದಲ್ಲಿ ಕೆಲವು ವ್ಯಕ್ತಿಗಳು ಯಾವುದೇ ಪರವಾನಗಿ ಇಲ್ಲದೆ ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ವಸತಿ ಪ್ರದೇಶಗಳ ಸಮೀಪ ಅಕ್ರಮವಾಗಿ ಮದ್ಯವನ್ನು ಮಾರಾಟ ಮಾಡುತ್ತಿದ್ದಾರೆ. ಇದರ ಪರಿಣಾಮವಾಗಿ ಊರಿನ ಯುವಕರು, ಕಾರ್ಮಿಕ ವರ್ಗದವರು, ರೈತಾಪಿ ಜನರು, ಕೂಲಿಕಾರರು ನಿತ್ಯವೂ ಮದ್ಯ ಸೇವಿಸುವಂತಾಗುತ್ತಿದ್ದು, ಇದರಿಂದಾಗಿ ಕುಟುಂಬದಲ್ಲಿ ಕಲಹ, ಸಾರ್ವಜನಿಕ ಅಶಾಂತಿ ಹಾಗೂ ಕಾನೂನು ವ್ಯವಸ್ಥೆಗೆ ಗ್ರಾಮದಲ್ಲಿ ಭಂಗ ಉಂಟಾಗುತ್ತಿದೆ. ವಿಶೇಷವಾಗಿ ಮಹಿಳೆಯರು, ಮಕ್ಕಳು ಮತ್ತು ವೃದ್ಧರಿಗೆ ತೊಂದರೆಯಾಗುತ್ತಿದ್ದು ಗ್ರಾಮದ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ. ಗ್ರಾಮದಲ್ಲಿನ ಅಕ್ರಮ ಮದ್ಯ ಮಾರಾಟವು ಸರ್ಕಾರದ ನಿಯಮಗಳಿಗೆ ವಿರುದ್ಧವಾಗಿದ್ದು ಸಮಾಜಕ್ಕೆ ಗಂಭೀರ ಹಾನಿ ಉಂಟು ಮಾಡುತ್ತಿದೆ. ಗ್ರಾಮದ ಹಲವು ಅಂಗಡಿ ಮುಂಗಟ್ಟುಗಳಲ್ಲಿ, ಕಿರಾಣಿ ಅಂಗಡಿಗಳಲ್ಲಿ, ಮನೆಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡಲಾಗುತ್ತಿದ್ದು ಇದರ ಪರಿಣಾಮ ಮದ್ಯವು ಗ್ರಾಮಸ್ಥರಿಗೆ ಸುಲಭವಾಗಿ ದೊರೆಯುವಂತಾಗುತ್ತಿದೆ. ಆದ್ದರಿಂದ ದಯವಿಟ್ಟು ಸಂಬಂಧಿಸಿದ ಸ್ಥಳಗಳಲ್ಲಿ ತಕ್ಷಣ ದಾಳಿ ನಡೆಸಿ ಅಕ್ರಮ ಮದ್ಯ ಮಾರಾಟ ಮಾಡುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಂಡು ಅವರನ್ನು ಶಿಕ್ಷೆಗೆ ಒಳಪಡಿಸಿ ಸಾರಾಯಿ ಮುಕ್ತ ಕನ್ನಾರಿ ಗ್ರಾಮವನ್ನಾಗಿ ನಿರ್ಮಾಣ ಮಾಡಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮದ್ಯ ನಿಷೇಧ ಆಂದೋಲನದ ಮುಖ್ಯಸ್ಥೆ ವಿರುಪಮ್ಮ ಉದ್ಬಾಳ್, ಮರಿಯಮ್ಮ, ಇಂದಿರಮ್ಮ, ಶಿವಮ್ಮ, ಈರಮ್ಮ, ನಿರ್ಪಾದಿ ಕನ್ನಾರಿ, ರೆಡ್ಡಪ್ಪ ಕನ್ನಾರಿ, ಕನ್ನಾರಿ ಗ್ರಾಮದ ಮಹಿಳೆಯರಾದ ಅಲ್ಲಾಬಿ, ಯಂಕಮ್ಮ, ನಾಗಮ್ಮ, ಬಸಮ್ಮ, ರುದ್ರಮ್ಮ, ಹಂಪಮ್ಮ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ನಗರದ ಬ್ರಾಹ್ಮಣರ ಓಣಿಯ ಶ್ರೀರಾಮ ಮಂದಿರದಲ್ಲಿ ಶನಿವಾರ ಶ್ರೀರಾಮನವಮಿ ನಿಮಿತ್ತ ಭಕ್ತಿ ಭಾವದಿಂದ ಶ್ರೀರಾಮನ ಉತ್ಸವ ಮೂರ್ತಿಯೊಂದಿಗೆ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡುತ್ತಾ ಸಿಂಧನೂರಿನ ಯುವಕರು ಪರಸ್ಪರ ಬಣ್ಣವನ್ನು ಎರಚಿಕೊಂಡು ಓಕಳಿ ಸಂಭ್ರಮದಲ್ಲಿ ಮಿಂದೆದ್ದರು.
ಶ್ರೀರಾಮ ಮಂದಿರದ ಎದುರುಗಡೆ ಮೊಸರು ಗಡಿಗೆ ಒಡೆಯುವ ದೃಶ್ಯ ನೋಡುವವರ ಕಣ್ಮನ ಸೆಳೆಯಿತು. ಈ ವೇಳೆ ವಿವಿಧ ಭಜನಾ ಮಂಡಳಿಗಳ ಭಜನೆ ಆಕರ್ಷಕವಾಗಿತ್ತು. ಅಲ್ಲಿಂದ ಪಲ್ಲಕ್ಕಿಯಲ್ಲಿ ಉತ್ಸವ ಮೂರ್ತಿಯೊಂದಿಗೆ ಮೆರವಣಿಗೆ ನಡೆಯಿತು. ರಾಮ ಮಂದಿರದಿಂದ ಶೆಟ್ಟರ್ ಜಿನ್ನದ ಮುಖಾಂತರ ದ್ಯಾವಮ್ಮನ ಗುಡಿ, ಪಂಚಮುಖಿ ಆಂಜನೇಯ ದೇವಸ್ಥಾನದಿಂದ ಮೆರವಣಿಗೆಯು ಪುನಃ ಶ್ರೀರಾಮ ಮಂದಿರವನ್ನು ತಲುಪಿತು. ಮೆರವಣಿಗೆ ಉದ್ದಕ್ಕೂ ಬಣ್ಣವನ್ನು ಪರಸ್ಪರ ಎರಚುತ್ತಾ ಹೋದರು. ಕೆಲ ಕಡೆ ತಂಪಾದ ಪಾನೀಯಗಳ ವ್ಯವಸ್ಥೆ ಮಾಡಲಾಗಿತ್ತು. ಬೆಳಿಗ್ಗೆ ಶ್ರೀರಾಮ ದೇವರಿಗೆ ಪುಷ್ಪಾರ್ಚನೆ, ಅವಭೃತ ಸ್ನಾನ, ಅಲಂಕಾರ ಮಾಡಲಾಯಿತು. ಭಕ್ತರಿಗೆ ತೀರ್ಥ ಪ್ರಸಾದ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ದೇವಸ್ಥಾನದ ಪ್ರಧಾನ ಅರ್ಚಕ ಸುಬ್ಬಶಾಸ್ತ್ರಿ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಕಾರ್ಯಕ್ರಮದಲ್ಲಿ ಸಮಾಜದ ಮುಖಂಡರು, ಯುವಕರು, ವಿವಿಧ ಭಜನಾ ಮಂಡಳಿಗಳ ಸದಸ್ಯರು ಭಾಗವಹಿಸಿದ್ದರು. ತಾಲೂಕಿನ 4 ಮೈಲ್ ಕ್ಯಾಂಪ್ ಹತ್ತಿರ ತಿಪ್ಪೆಗೊಬ್ಬರ ತುಂಬಿಕೊಂಡು ಹೋಗುವಾಗ ರಸ್ತೆ ಕುಸಿದು ಟ್ರ್ಯಾಕ್ಟರ್ ಕುಸಿದು ಬಿದ್ದು ವಿರುಪಾಪುರ ಗ್ರಾಮದವರಾದ ಸಂತೆ ಸುಕುಮನಿ ವಿರುಪನಗೌಡ ಅರಳಿ ಕೆರೆಗೆ ಬಿದ್ದು ಸಾವನ್ನಪ್ಪಿದ ದಾರುಣ ಘಟನೆ ಇಂದು ಸಂಜೆ ಜರುಗಿದೆ. ಹೊಲಕ್ಕೆಂದು ತಿಪ್ಪೆಗೊಬ್ಬರ ಹೇರಿಕೊಂಡು ಟ್ರ್ಯಾಕ್ಟರ್ನಲ್ಲಿ ಹೋಗುವಾಗ ಟ್ರ್ಯಾಕ್ಟರ್ ನಡೆಸುತ್ತಿದ್ದ ಸಂತೆ ಸುಕುಮುನಿ ಮತ್ತು ವಿರುಪನಗೌಡ ಅರಳಳ್ಳಿ ಆಯ ತಪ್ಪಿದ ಪರಿಣಾಮ ಟ್ರ್ಯಾಕ್ಟರ್ ಕೆರೆಗೆ ಉರುಳಿ ಬಿದ್ದ ಪರಿಣಾಮ ಇಬ್ಬರು ಸಾವನ್ನಪ್ಪಿದ ದುರ್ಘಟನೆ ನಡೆದಿದೆ ಎಂಬುದು ಸ್ಥಳದಲ್ಲಿ ಸೇರಿದ್ದ ಜನರು ಮಾತನಾಡುತ್ತಿದ್ದುದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಪೊಲೀಸರು ಪರಿಶೀಲನೆ ನಡೆಸಿ ಕ್ರಮ ಕೈಗೊಂಡಿದ್ದಾರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ.